ನಾವು ವಿಡಿಯೋದಲ್ಲಿ ಮಾಡಿದಷ್ಟು ಸುಲಭ ಅಲ್ಲ, ಇದರ ಹಿಂದಿನ ಕಹಾನಿ ಬಹುದೊಡ್ಡದಿದೆ. ಅದನ್ನ ತಿಳ್ಕೊಂಡು ಬರೋಣ ಬನ್ನಿ. ಕಳೆದ 65 ವರ್ಷಗಳ ಹಿಂದೆ ಈ ಒಂದು ಕಲ್ಲರ್ಪೆ ಅನ್ನುವಂತಹ ಜಾಗದಲ್ಲಿ ಕಡಿಯುವ ಕಲ್ಲನ್ನ ಪ್ರಾರಂಭ ಮಾಡಿ 1985ರಲ್ಲಿ ಗ್ರೈಂಡರ್ ಅನ್ನ ಪ್ರಾರಂಭ ಮಾಡಿ ಆನಂತರ ಬೇರೆ ಬೇರೆ ಕಲ್ಲಿನ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಿರುವಂತಹ ಕುಟುಂಬದ ಜೊತೆಗೆ ನಾನು ಇವತ್ತಿದ್ದೇನೆ. ಇದು ಸೋಮನಾಥ ಕಲ್ಲು, ಅದು ಭಯಂಕರ ಗಟ್ಟಿಯಾಗಿರ್ತದೆ, ಅದರಿಂದ ಅದು ಬೇಗ ಸವಿಯುವುದಿಲ್ಲ ಕಲ್ಲು. ಇವಾಗೆಲ್ಲ ಮಿಷನ್ ಉಂಟು, ಆವಾಗ ನಾವು ಕೈಯಲ್ಲಿ ಕಲಿಯುವುದು. ನಮ್ಮೊಟ್ಟಿಗೆ ಒಂದು 10 ಜನ ಕೆಲಸ ಮಾಡ್ತಾ ಇದ್ರು. ಇವಾಗ ಇರುವುದಂದ್ರೆ ಖಾಲಿ ಒಂದು 12-13 ಜನ. ಅಂತ ಕಲ್ಲೆಲ್ಲ ಉಂಟಲ್ಲ, ಅದು ಎತ್ತಲಿಕ್ಕೆ ಆಗಲ್ಲ. ಈಗ ಹೆಂಗಸ್ನವ್ರಿಗೆ ಎತ್ತಲಿಕ್ಕೆ ಆಗಲ್ಲ. ಅದಕ್ಕೆ ಸಿಂಪಲ್ ಆಗಿ ಟೇಬಲ್ ಟಾಪ್. ಶ್ರೀಯುತ ವಿಠಲ್ ರೈ ಅವರು ಕಾಲ ಬದಲಾದಾಗೆ ಹೇಗೆ ನಾವು ಜನಗಳಿಗೆ ಉಪಯೋಗ ಆಗತಕ್ಕಂಥದನ್ನ ಕೊಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇವರ ಮಾರ್ಗದರ್ಶನದೊಂದಿಗೆ ಇವರ ಮಕ್ಕಳು ಇವತ್ತು ಗ್ರೈಂಡರ್ ಅನ್ನ ರೆಡಿ ಮಾಡಿದ್ದಾರೆ. ಇಲ್ಲಿನ ಕಲ್ಲಿನಿಂದ ಯಾರು ಇಲ್ಲಿವರೆಗೆ ಟೇಬಲ್ ಟಾಪ್ ಮಾಡಿದವರು ಯಾರು ಇಲ್ಲ. ಇದು ಫಸ್ಟ್ ನಮ್ಮ ಪ್ರಯತ್ನ. ಇದೇ ಕಲ್ಲನ್ನು ನಾವು ಕೊಯಂಪುತ್ತೂರು ಕಳಿಸಿ ಅಲ್ಲಿ ಟರ್ನಿಂಗ್ ಮಾಡಿ ಅದಕ್ಕೆ ಮೋಟರ್ ಎಲ್ಲ ಅವರೇ ಫಿಕ್ಸಿಂಗ್ ಮಾಡಿ ನಮ್ಗೆ ಕಳಿಸ್ತಾರೆ. ನಾವು ಇಲ್ಲಿ ಸಪ್ಲೈ ಮಾಡ್ತೀವಿ. ಆ ಮಿಕ್ಸಿಯಲ್ಲಿ ಮಾಡಿದ್ರೆ ಅದು ಈ ಕಲ್ಲಿನಲ್ಲಿ ಮಾಡಿದಷ್ಟು ರುಚಿ ಬರುವುದಿಲ್ಲ. ಹಾಗೆ ನಾವು ಇದನ್ನೊಂದು ಸಣ್ಣ ಇದರಲ್ಲಿ ಮಾಡುವ ಅಂತ ಒಂದು ಪ್ರಯತ್ನ ಮಾಡಿದ್ದಷ್ಟೇ. ಜನಗಳ ಸಹಕಾರದಿಂದಲೇ ನಾನು ಇವಾಗ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಅದು ಇದು ಗ್ರೈಂಡ್ಗೆ, ಇದು ನಮ್ಮ ಕಾಯಿ ತುರಿಲಿಕ್ಕೆ, ಕಾಯಿ ಸುಲಿಕ್ಕೆ ಅದರಲ್ಲಿ ಆಗ್ತದೆ. ಮತ್ತೆ ಇದು ಚಪಾತಿ ಮಾಡ್ಲಿಕ್ಕೆ ಇದ್ರೆ ಇಷ್ಟೇ ಸಿಂಪಲ್. ಇದು ಜ್ಯೂಸ್ ಮಾಡ್ಲಿಕ್ಕೆ, ಫ್ರೆಶ್ ಜ್ಯೂಸ್ ಮಾಡ್ಲಿಕ್ಕೆ ನೋಡಿ, ಒಂದೇ ಇದರಲ್ಲಿ ಇಷ್ಟು ಆಪ್ಷನ್ಸ್ ಗಳಿದೆ. ಜೊತೆಗೆ ಇವಾಗ ಮಾನ್ಸೂನ್ ಆಫರ್ ಇದೆ, ಹಾಗೆ ಲಕ್ಕಿ ಡ್ರಾ ಮೂಲಕವೂ ಕೂಡ ನಿಮಗೆ ಗೆಲ್ಲೋದಕ್ಕೆ ಅವಕಾಶಗಳಿದೆ. ಇದೆಲ್ಲವೂ ಕೂಡ ಓಂ ಶಿವ ಗ್ರೈಂಡ್ ಈಸಿಯಲ್ಲಿ ನಮಗೋಸ್ಕರ ಕೊಡ್ತಾ ಇರೋದು. ಇವರು ದೇಶ ವಿದೇಶಗಳಿಗೆ ಕೂಡ ಕಡಿಯುವ ಕಲ್ಲನ್ನ ಗ್ರೈಂಡರ್ ಅನ್ನ ಕಳಿಸ್ಕೊಟ್ಟಿರುವಂತಹ ಇವರು ಇವಾಗ ಹೊಸದಾಗಿರುವಂತಹ ವಿಷಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಿಮ್ಮೆಲ್ಲರ ಸಹಕಾರ ಇರಲಿ. ಕಲ್ಲರ್ಪೆ ಅಂತ ಹೇಳುವಂಥ ಒಂದು ಊರು ನಿಮಗೆ ಗೊತ್ತಿದೆಯಲ್ಲ, ಪುತ್ತೂರಿನ ಪಕ್ಕದಲ್ಲೇ ಇದೆ. ಸೊ ಕಲ್ಲರ್ಪೆಯಲ್ಲಿ ಸಾಕಷ್ಟು ಕಲ್ಲುಗಳಿದೆ. ಆ ಕಲ್ಲಿನಿಂದ ಏನು ಮಾಡಬಹುದು ಅಂತ ಹೇಳಿ 65 ವರ್ಷಗಳ ಹಿಂದೆ ಇದೇ ಪರಿಸರದಲ್ಲಿ ವಾಸ ಇರತಕ್ಕಂಥ ವಿಠಲ್ ರೈ ಅಂತ ಹೇಳುವವರ ತಂದೆ ಆಲೋಚನೆಯನ್ನು ಮಾಡಿದರು. ಇಲ್ಲಿರುವಂಥ ಅವರೆಲ್ಲ ಕುಟುಂಬಸ್ಥರೆಲ್ಲ ಸೇರಿ ಒಂದು ನಾವು ಯಾಕೆ ಕಡಿಯುವ ಕಲ್ಲನ್ನು ಇಲ್ಲಿರುವ ಕಲ್ಲರ್ಪೆಯ ಕಲ್ಲಿನಿಂದ ತಯಾರು ಮಾಡಬಾರ್ದು ಅನ್ನುವಂಥ ಆಲೋಚನೆಯನ್ನು ಮಾಡಿದರು, ಹೊಟ್ಟೆಪಾಡಿಗಾಗಿ. ಕಲ್ಲರ್ಪೆಯ ಕಲ್ಲಿನಿಂದ ಕಡಿಯುವ ಕಲ್ಲನ್ನ ಪ್ರಾರಂಭ ಮಾಡಿದ್ರು. ಮನೆಗೆ ಮಿಕ್ಸಿಗಳೆಲ್ಲ ಇಲ್ಲದ ಸಂದರ್ಭಗಳಲ್ಲಿ ಈ ಕಡಿಯುವ ಕಲ್ಲನ್ನ ಕಳುಹಿಸಿಕೊಡುವುದಕ್ಕೆ ಆಲೋಚನೆಯನ್ನ ಮಾಡಿ ಅದರಲ್ಲಿ ಸಕ್ಸಸ್ ಅನ್ನ ಪಡ್ಕೊಂಡ್ರು. ಕಾಲ ಬದಲಾಗ್ತಾ ಹೋಯ್ತು, ಜನರಿಗೆ ಕಡಿಯುವುದಕ್ಕೆ ಸಮಯ ಕಡಿಮೆ ಆಯಿತು. ನಮಗೆ ಯಾಕೆ ಗ್ರೈಂಡರಿಗೆ ಇದೇ ಕಡಿಯುವ ಕಲ್ಲನ್ನ ನಾವು ಹಾಕೊಳ್ಬಾರ್ದು ಅಂತ ಆಲೋಚನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಗ್ರೈಂಡರಿಗೆ ಬೇಕಾಗಿರುವಂಥ ಕಲ್ಲನ್ನ ಕೂಡ ಇಲ್ಲಿಂದಲೇ ಪ್ರಾರಂಭ ಮಾಡಿದ್ರು. ಅದು 1985ರಲ್ಲಿ. ಇವಾಗ ಕಾಲ ಮುಂದುವರಿದು, ನಮಗೆ ಕಡಿಯುವ ಕಲ್ಲು ಬೇಡ, ನಮಗೆ ಗ್ರೈಂಡರ್ ಕಲ್ಲು ಬೇಡ, ನಾವು ಮಿಕ್ಸಿಯನ್ನು ಉಪಯೋಗ ಮಾಡ್ತೇವೆ ಅಂತ ನಮ್ಮೆಲ್ಲರ ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಇದೇ ಕಡಿಯುವ ಕಲ್ಲು ನಮಗೆ ಹೆಚ್ಚಿನ ಆರೋಗ್ಯ ಕೊಡ್ತದೆ ಅಂತ ಹೇಳುವಂಥದ್ದು ಗೊತ್ತಿರುವಂಥ ವಿಚಾರ. ಅದಕ್ಕಾಗಿ ಇಲ್ಲಿರುವ ಕಲ್ಲರ್ಪೆಯ ಕಡಿಯುವ ಕಲ್ಲಿನ ಮೂಲಕ ಗ್ರೈಂಡರ್ ತಯಾರಾಗಿದೆ ನಮ್ಮ ಕೈಗೆಟುಕುವ ದರಕ್ಕೆ. ಅದನ್ನು ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ನಾನು ಹಾಕಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನ ಮಾಡಿ, ಅದಕ್ಕಿಂತ ಮೊದಲು ಈ ಕಲ್ಲರ್ಪೆಯ ಕಲ್ಲಿನ ಕತೆ ಏನು ಅನ್ನೋದು ಒಂದಷ್ಟು ಸಣ್ಣ ವಿಚಾರವಾಗಿ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ. ಸೊ ಎಲ್ರಿಗೂ ಸ್ವಾಗತ ಕಲ್ಲರ್ಪೆಯ ಕಲ್ಲಿನ ಕತೆಗೆ. ನಾನು ಕೂಡ ಪ್ರಾರಂಭ ಮಾಡ್ತೀನಿ. ನಾವು ವಿಡಿಯೋದಲ್ಲಿ ಮಾಡಿದಷ್ಟು ಸುಲಭ ಅಲ್ಲ, ಇದರ ಹಿಂದಿನ ಕಹಾನಿ ಬಹುದೊಡ್ಡದಿದೆ. ಅದನ್ನ ತಿಳ್ಕೊಂಡು ಬರೋಣ ಬನ್ನಿ. ಪುತ್ತೂರಿನಿಂದ ಸುಳ್ಯಕ್ಕೆ ಹೋಗುವಾಗ ಅಥವಾ ಸುಳ್ಯದಿಂದ ಪುತ್ತೂರಿಗೆ ಬರುವಾಗ ಕಲ್ಲರ್ಪೆ ಅಂತ ಹೇಳುವಂತಹ ಜಾಗದಲ್ಲಿ ನಾವು ನೋಡಿದ್ರೆ ಸಾಲಿಗೆ ಈ ಒಂದು ಕಡಿಯುವ ಕಲ್ಲು ಅಥವಾ ಗ್ರೈಂಡರ್, ತುಳಸಿ ಕಟ್ಟೆ, ಹೀಗೆ ಬೇರೆ ಬೇರೆ ಕಲ್ಲಿನ ಪದಾರ್ಥಗಳನ್ನ ರೆಡಿ ಮಾಡ್ತಾ ಇರ್ತಾರೆ, ಅಂದ್ರೆ ವಸ್ತುಗಳನ್ನ ರೆಡಿ ಮಾಡ್ತಾ ಇರ್ತಾರೆ. ಇದರ ಬಗ್ಗೆ ಸಾಕಷ್ಟು ಮಂದಿಗೆ ಕುತೂಹಲ ಇರಬಹುದು. ಇದು ಇಲ್ಲಿ ರೆಡಿ ಆಗ್ತಕ್ಕಂತಹ ಕಲ್ಲುಗಳು ಅಂದ್ರೆ ಕಡಿಯುವ ಕಲ್ಲು, ಗ್ರೈಂಡರ್ ಅಥವಾ ತುಳಸಿ ಕಟ್ಟೆ ಅಥವಾ ಇನ್ನಿತರ ಯಾವುದೇ ಕಲ್ಲಿನ ವಸ್ತುಗಳು ಔಟ್ಸೈಡ್ ಇಂದ ಇದರ ಒಂದು ಮೂಲವಾಗಿರುವಂತಹ ಕಲ್ಲನ್ನ ತಂದು ಮಾಡ್ತಾರಾ, ಅಥವಾ ಈ ಕಲ್ಲುಗಳೆಲ್ಲ ಇಲ್ಲಿಯೇ ಸಿಗುತ್ತಾ,
ಇದರ ಹಿಂದಿನ ಒಂದು ಸ್ಟೋರಿ ಎಲ್ಲ ಏನು ಅನ್ನುವಂಥದ್ರ ಬಗ್ಗೆ ಕುತೂಹಲಗಳು ಇದ್ದೇ ಇದೆ. ನಾನೊಂದು 3-4 ವರ್ಷದ ಹಿಂದೆ ಬಂದು ಇಲ್ಲೊಂದು ವಿಡಿಯೋವನ್ನ ಮಾಡಿದ್ದೆ. ಬಟ್ ಇದರ ಆಳವಾಗಿರುವಂಥ ವಿಷಯವನ್ನ ತಿಳಿಯುವ ಕಾರಣದಿಂದಲೇ ಇವತ್ತು ನಾನು ಭೇಟಿಯಾಗಿರೋದು ಕಳೆದ 65 ವರ್ಷಗಳ ಹಿಂದೆ ಈ ಒಂದು ಕಲ್ಲರ್ಪೆ ಅನ್ನುವಂತಹ ಜಾಗದಲ್ಲಿ ಕಡಿಯುವ ಕಲ್ಲನ್ನ ಪ್ರಾರಂಭ ಮಾಡಿ 1985ರಲ್ಲಿ ಗ್ರೈಂಡರ್ ಅನ್ನ ಪ್ರಾರಂಭ ಮಾಡಿ ಆನಂತರ ಬೇರೆ ಬೇರೆ ಕಲ್ಲಿನ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಿರುವಂತಹ ಕುಟುಂಬದ ಜೊತೆಗೆ ನಾನು ಇವತ್ತಿದ್ದೇನೆ. ನನ್ನ ಜೊತೆಗೆ ಇರತಕ್ಕಂಥ ಈ ಹಿರಿಯರು ಶ್ರೀಯುತ ವಿಠಲ್ ರೈ ಅವರು, ನಮಸ್ತೆ ನಿಮಗೆ. ಹಾಗೆಯೇ ಇವರ ಜೊತೆಗೆ ಇವರ ಮಗ ಇದ್ದಾರೆ ಶ್ರೀಯುತ ಭವಿತ್ ರೈ ಅವರು. ಸೊ ಇವರ ಜೊತೆ ಒಂದಷ್ಟು ಸ್ಟೋರಿಯನ್ನು ಕೇಳೋಣ. ಯಾಕೆ ನಾವು ಕಡಿಯುವ ಕಲ್ಲಿನಿಂದಲೇ, ಅಂದ್ರೆ ಈ ಕಲ್ಲಿನಿಂದಲೇ ಇವತ್ತು ಆಹಾರವನ್ನ ಕಡಿದು ತಿಂದ್ರೆ ಎಷ್ಟು ಆರೋಗ್ಯಗಳು ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಅವರು ಹೇಳಲಿಕ್ಕಿದ್ದಾರೆ. ಮೊದಲಿಗೆ ನಿಮಗೆ ನಮಸ್ತೆ. ಯಾರು ಇದನ್ನ ಮೊದಲಿಗೆ ಪ್ರಾರಂಭ ಮಾಡಿದ್ರು ಅಂತ? ಇಲ್ಲಿ ಮಾಡ್ಲಿಕ್ಕೆ ಒಂದು ಸಾಧಾರಣ 60 ವರ್ಷ ಮುಂಚೆ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. Okay. ನನ್ನ ತಂದೆ ಅಂದ್ರೆ ಅವರು ಇಲ್ಲಿರಲಿಲ್ಲ, ಅವರು ವಿಟ್ಲ ಕನ್ಯಾನಿಲ್ಲ ಬಂದು ಕನ್ಯಾನಲ್ಲ ಅಲ್ಲಿಂದ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. Okay. ಅದಂತರ ಎಲ್ಲ ಸೇರಿದವರೆಲ್ಲ ಒಟ್ಟಿಗಿದ್ದೇ ಕೆಲಸ ಮಾಡಿದವರೆಲ್ಲ ಇಲ್ಲಿ ಇದ್ದವ್ರಿಗೆ ಕಲ್ಲು. ಈ ಕಲ್ಲಿನ ವಿಶೇಷತೆ ಏನಂದ್ರೆ ಇದು ಸೋಮನಾಥ ಕಲ್ಲು. ಅದು ಭಯಂಕರ ಗಟ್ಟಿಯಾಗಿರ್ತಾರೆ, ಅದರಿಂದ ಅದು ಬೇಗ ಸವಿಯುವುದಿಲ್ಲ ಕಲ್ಲು. ಅದರಿಂದ ಆ ಕಲ್ಲಿನ ಮಾಡಿದ್ರು. ಹಾಗೆ ಮಾಡಿ ಒಂದು 15 ವರ್ಷ ಇವರು ಕಲ್ಲಿನ ಕೆಲಸ ದುಡಿದಿದ್ದಾರೆ, ಮಾಡಿಸಿದ್ದಾರೆ ಕೆಲಸ. 10-15 ಜನ ಇವರು ಇದ್ರು. ಇಲ್ಲೇ 2 ಅಂಗಡಿ ಇಲ್ಲಿ ಎತ್ತು ಮಾಡಿದ್ರು. ಅದ್ರ ನಂತರ ಇವರು ಎಂತ ಮಾಡಿದಂದ್ರೆ ಗ್ರೈಂಡರ್ ಮಾಡುವಂತ ವೆಟ್ ಗ್ರೈಂಡರ್ಸ್ ಅದನ್ನ ಮಾಡ್ಲಿಕ್ಕೆ ಇವರು ಆ ಫೀಲ್ಡ್ಗೆ ಇಳಿದ್ರು. ಮಾಡಿ ಅದನ್ನು ತುಂಬಾ ಸಕ್ಸಸ್ ಮಾಡಿ ಅದರಲ್ಲಿ 3 ಜನ ಮಕ್ಕಳನ್ನು ಕಲಿಸಿದ್ರು, ಒಂದು ಅಕ್ಕನನ್ನು ಕಲಿಸಿದ್ರು, 3 ಇಂಜಿನಿಯರಿಂಗ್ ಮಾಡಿಸಿದ್ರು, ಒಬ್ಬರನ್ನು ಅಕ್ಕನನ್ನು LLB ಮಾಡಿ ಅವರಿಗೆ APP ಆಗಿ ಮಂಗಳೂರಲ್ಲಿ ಇದ್ದಾರೆ, ಕಲಿಸಿದ್ದಾರೆ. ಅದರ ಯಾವ ತೊಂದರೆ ಅವರು ಮಾಡಲಿಲ್ಲ. ಈಗ ಅವ್ರು ನಿಲ್ಲಿಸುವ ಅಂತ ಹೇಳಿದ್ರು. ಆ ನಿಲ್ಲಿಸುವ ಪ್ರಯತ್ನ ಮಾಡುವಾಗ ನಾವು ಹೇಳಿದ್ವಿ ಬೇಡ, ನಿಲ್ಲಿಸುವುದು ಬೇಡ, ನಾವು ಒಂದು ಡಿಫ್ರೆಂಟ್ ಟ್ರೈ ಮಾಡುವ. ಈಗ ಅಂದ್ರೆ ಮೊದಲಂದ್ರೆ ಅಂತ ಕಲ್ಲೆಲ್ಲ ಉಂಟಲ್ಲ, ಅದು ಎತ್ತಲಿಕ್ಕೆ ಆಗಲ್ಲ. ಈಗ ಹೆಂಗಸ್ನವ್ರಿಗೆ ಎತ್ತಲಿಕ್ಕೆ ಆಗಲ್ಲ. ಅದಕ್ಕೆ ಸಿಂಪಲ್ ಆಗಿ ಟೇಬಲ್ ಟಾಪ್ ಮಾಡುವಂತ ಇದೇ ಕಲ್ಲನ್ನು ನಾವು ಕೊಯಂಪುತ್ತೂರು ಕಳಿಸಿ ಅಲ್ಲಿ ಟರ್ನಿಂಗ್ ಮಾಡಿ ಅದಕ್ಕೆ ಮೋಟ್ರ್ ಎಲ್ಲ ಅವರೇ ಫಿಕ್ಸಿಂಗ್ ಮಾಡಿ ನಮ್ಗೆ ಕಳಿಸ್ತಾರೆ. ನಾವು ಇಲ್ಲಿ ಸಪ್ಲೈ ಮಾಡ್ತೀವಿ. ಈ ಹೊಸತ್ತಾಗಿ ಮಾಡಿದ್ದು. ಹಾಗೆ ನಿಮ್ಮ ಥ್ರೂ ನಮಗೊಂದು ಸಪೋರ್ಟ್ ಸಿಗ್ಲಿ. ಖಂಡಿತ. ಅಂದ್ರೆ ಇದರೊಂದು ಇತಿಹಾಸ ಅಂತ ಹೇಳುವಂಥದ್ದು 60ರಿಂದ 65 ವರ್ಷ ಇದೆ. ಇಲ್ಲಿ ಸಾಕಷ್ಟು ಜನರ ಹೊಟ್ಟೆ ತುಂಬಿದೆ, ಸಾಕಷ್ಟು ಜನರಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಹಾಗೆ ಕೇವಲ ಇಲ್ಲಿ ಮಾತ್ರ ಈ ಕಲ್ಲು ಹೋಗಿದ್ದಂತದಲ್ಲ, ದೇಶ ವಿದೇಶಗಳಿಗೆ ಕೂಡ ತಗೊಂಡು ಹೋಗಿದ್ದಾರೆ. ದುಬೈ ಹೋಗಿದೆ, ಬೇರೆನ್ ಹೋಗಿದೆ, ಕತಾರ್ ಹೋಗಿದೆ. ಇಲ್ಲಿಂದ ಇದೇ ಕಲ್ಲು ಇವು ತಂದೆ ಮಾಡಿಸಿದ ಕಲ್ಲು ಹೋಗಿದೆ. ಅಷ್ಟು ಫೇಮಸ್ ಉಂಟು ಕಲ್ಲಿಗೆ, ವ್ಯಾಲ್ಯೂ ಇತ್ತು ಆ ಟೈಮಲ್ಲಿ. ಈಗಂದ್ರೆ ಜನಗಳಿಗೆ ಸಿಂಪಲ್ ಕಾಂಪ್ಯಾಕ್ಟ್ ಆಗಬೇಕು. ಅದಕ್ಕೆ ನಾವು ಆ ಒಂದು ದೂರದೃಷ್ಟಿ ಇಟ್ಕೊಂಡು ಅನ್ನ ಒಂದು ಪ್ಲಾನ್ ಮಾಡಿದ. ಅಪ್ಪ ನಿಲ್ಲಿಸಿದ್ರು ಬೇಡ ಅಂತ, ಅದಕ್ಕೆ ಹೀಗೆ ಮಾಡಿ ಇಲ್ಲಿಂದ ಕಲ್ಲು ಕಲಿಸಿ. ಕಲ್ಲಿದೆ ಕಲ್ಲು ಕೊಯಮತ್ತೂರು. ಈ ಕಲ್ಲಿಂದ ಬೇರೆ ಯಾರು ಮಾಡುದಿಲ್ಲ. ಇಲ್ಲಿಂದ ಕಲ್ಲಿನಿಂದ ಯಾರು ಇಲ್ಲಿವರೆಗೆ ಟೇಬಲ್ ಟಾಪ್ ಮಾಡಿದವರು ಯಾರು ಇಲ್ಲ. ಇದು ಫಸ್ಟ್ ನಮ್ಮ ಪ್ರಯತ್ನ. ಅದಕ್ಕೆ ಎಲ್ಲರ ಒಂದು ಸಹಕಾರ ಸಿಗ್ಬೇಕು, ನಮಗೆ ಸಪೋರ್ಟ್ ಮಾಡ್ಬೇಕು. ಖಂಡಿತ. ಬಟ್ ಈಗ ಇಲ್ಲಿ ನೋಡಿ ಕಡಿಯುವ ಕಲ್ಲನ್ನೆಲ್ಲ ಮಾಡಿದ್ದಾರೆ, ತುಳಸಿ ಗಟ್ಟೆ ಇದೆ, ಎಲ್ಲನೂ ಇದೆ. ಇದಕ್ಕೆ ಸಿಗುವಂತ ಕಲ್ಲು ಇವಾಗ ಕಲ್ಲರ್ಪೆ ಇಲ್ಲೇ ಸಿಗುತ್ತಾ ಅಂತ? ಇಲ್ಲಿ ಸಿಗುದು. ಇಲ್ಲೇ ಇನ್ನೇನು ತೆಗಿತಾರೆ ಅಲ್ಲಿ. ನಮ್ಮ ಇಲ್ಲಿ ಕಲ್ಲರ್ಪೆ ಅಂದ್ರೆ ಅದಕ್ಕೆ ಕಲ್ಲು ಇಲ್ಲಿ ಮಾತ್ರ. ಈ ಕಲ್ಲು ಸೋಮನಾಥ ಕಲ್ಲು ಅಂತ ಹೇಳ್ತಾರೆ ಇದಕ್ಕೆ. ಅದು ಇದೊಂದು ಲೈನ್ ಇದಕ್ಕೆ ಬಾರ್ಡರ್ ಇದ್ದಾಗ ಮಡಿಕೇರಿ ಕಡೆ ಹೋಗಿದ್ದು. ಬೇರೆ ಎಲ್ಲಿ ಸಿಗುದಿಲ್ಲ ಆ ಕಲ್ಲು. ಈಗ ಹೇಳ್ತಾರೆ ಅದು ಬ್ಲಾಕ್ ಸ್ಟೋನ್ ಅಂತ, ಇದಕ್ಕೆ ಬ್ಲಾಕ್ ಸ್ಟೋನ್ ಹೇಳ್ತಾರೆ, ಬ್ಲಾಕ್ ಸ್ಟೋನ್ ಅಂತ ಹೇಳ್ತಾರೆ ಇಲ್ಲ. ಆದ್ರೆ ಬ್ಲಾಕ್ ಸ್ಟೋನ್ ಸಿಗುದು ಇಲ್ಲಿ ಮಾತ್ರ. ಈಗ ಬೇರೆ ಬೇರೆ ಕಂಪನಿಯವರು ಮಾಡ್ತಿದ್ದಾರೆ, ಅವ್ರು ಹೇಳುದು ಮಾತ್ರ ಬ್ಲಾಕ್ ಸ್ಟೋನ್ ಅಂತ, ಅದು ಬ್ಲಾಕ್ ಸ್ಟೋನ್ ಅಲ್ಲ. ಇದು ಪರ್ಟಿಕ್ಯುಲರ್ ಬ್ಲಾಕ್ ಸ್ಟೋನ್ ಇಲ್ಲಿ ಸಿಗುದು. ನಿಮ್ಮ ಬಹಳ ಒಳ್ಳೆಯ ಮಾಹಿತಿಗೆ ಧನ್ಯವಾದ. ಇವರು ಹಿರಿಯರಿದ್ದಾರೆ, ಅವ್ರ ಜೊತೆ ಕೇಳುವ ಏನು ಅಂತ. ಶ್ರೀಯುತ ವಿಠಲ್ ರೈ ಅವರು, ಇವರು 1985ರಿಂದ ಜನರಿಗೆ ಒಂದು ಉಪಕಾರ ಆಗಲಿ. ಈಗ ಪ್ರಾರಂಭದಲ್ಲಿ ಕಡಿಯುವ ಕಲ್ಲಿತ್ತು. ಅವಾಗ ಒಂದು ಮನೆಯಲ್ಲಿ ಕಡಿಯುವ ಕಲ್ಲು ನಮಗೆ ಬೇಕು ಅಂತ ಹೇಳಿ ಹಣವನ್ನ ಸೇವಿಂಗ್ಸ್ ಮಾಡಿ ಅಥವಾ ಸಾಲ ಮಾಡಿ ಅಥವಾ ಲೋನ್ ತೆಗೆದು ಹೀಗೆಲ್ಲ ಒಂದು ಕಡಿಯುವ ಕಲ್ಲನ್ನು ಮನೆಗೆ ಬೇಕಾಗಿ ಪರ್ಚೇಸ್ ಮಾಡ್ತಾ ಇದ್ರು. ಆನಂತರ ಕಾಲದಲ್ಲಿ ಕಾಲ ಬದಲಾಯಿತು, ಗ್ರೈಂಡರ್ ಬೇಕು ಅಂತ ಹೇಳುವಂತ ಗ್ರೈಂಡರಿನ ಕಲ್ಲನ್ನ ಇವರು 1985ರಲ್ಲಿ ಪ್ರಾರಂಭ ಮಾಡಿದ್ರು. ಇವಾಗ ಏನಾಗ್ತಾ ಇದೆ ಜನ ಅಂತ ಹೇಳಿದ್ರೆ, ನಮಗೆ ಕಡಿಯುವ ಕಲ್ಲು ಬೇಡ, ನಮಗೆ ಗ್ರೈಂಡರ್ ಕಲ್ಲು ಕೂಡ ಬೇಡ, ನಮಗೆ ಗ್ರೈಂಡರೇ ಬೇಕು ಅಂತ ಹೇಳುವಂಥದ್ದು, ಅಂದ್ರೆ ಈಸಿಯಾಗಿ ಅದನ್ನ ಕ್ಯಾರಿ ಮಾಡುವಂತ ಗ್ರೈಂಡರ್ಗಳು ಬೇಕು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗೆ ಕಾಲ ಬದಲಾದಾಗೆ ಹೇಗೆ ನಾವು ಜನಗಳಿಗೆ ಉಪಯೋಗ ಆಗತಕ್ಕಂಥದನ್ನ ಕೊಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇವರ ಮಾರ್ಗದರ್ಶನದೊಂದಿಗೆ ಇವರ ಮಕ್ಕಳು ಇವತ್ತು ಗ್ರೈಂಡರ್ ಅನ್ನ ರೆಡಿ ಮಾಡಿದ್ದಾರೆ. ಇದೇ ಕಲ್ಲರಪೆಯ ಕಲ್ಲನ್ನ ಕೊಯಮತ್ತೂರಿಗೆ ಕಳುಹಿಸಿ ಅಲ್ಲಿ ಅದನ್ನು ರೆಡಿ ಮಾಡಿ ಇವಾಗ ಗ್ರೈಂಡರ್ ಆಗಿ ಬಂದಿದೆ. ಅತಿ ಕಡಿಮೆ ದರಗಳಿಗೆ ನಮ್ಮ ಜನಗಳಿಗೆ ಸಿಗ್ತಾ ಇದೆ. ಹಾಗಾಗಿ ಕಲ್ಲರಪೆಯ ಕಲ್ಲಿನಿಂದ ತಯಾರಾದಂಥ ಗ್ರೈಂಡರ್ಗಳನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಅದಕ್ಕಿಂತ ಮೊದಲು ಹಿರಿಯರ ಒಂದು ಜಸ್ಟ್ ಅನುಭವಗಳನ್ನು ಕೇಳೋಣ. ನೀವು 60 ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದಾಗ ಹೇಗಿತ್ತು ಆಗದ ಜೀವನ, ಹೇಗೆ ಸಾಗಿ ಬಂದ್ರಿ, ಸ್ವಲ್ಪ ಹೇಳ್ಬೋದಾ ಅಂತ?
ಆವಾಗಂದರೆ ಈ ಅದಕ್ಕೆ ರೇಟ್ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ನಾವು ಆವಾಗೆಲ್ಲ ಕೈಯಲ್ಲೇ ಮಾಡೋದು, ಇವಾಗೆಲ್ಲ ಮಿಷನ್ ಉಂಟು. ಆವಾಗ ನಾವು ಕೈಯಲ್ಲೇ ಕಲಿಯೋದು. ನಮ್ಮೊಟ್ಟಿಗೆ ಒಂದು 10 ಜನ ಕೆಲಸ ಮಾಡ್ತಾಯಿದ್ರು. ನನ್ನೆಯವರು ಇದ್ದರು, ತಂದೆಯವರು ಇದ್ದರು ಎಲ್ಲ. ಆಮೇಲೆಲ್ಲ ಸಪ್ರೇಟ್ ಆಯಿತು. ಆ ಟೈಮಲ್ಲಿ ಒಂದು 85 ಜನ ಕೆಲಸ ಮಾಡ್ತಾಯಿದ್ರು. ಓಕೆ. ಇವಾಗ ಇರುವುದಂದರೆ ಖಾಲಿ ಒಂದು 12-13 ಜನ. ಆಗ ಕಡಿಮೆ ಆಗ್ತಾ ಬಂತು. ಜನಗಳಿಗೆ ಈ ದೊಡ್ಡ ಇದು ಯಾರಿಗೆ ಅಗತ್ಯ ಇಲ್ಲ, ಎತ್ತಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಬೇಕಾಗಿ ಎಲ್ಲ ಕಡಿಮೆ ಮಾಡ್ತಾ ಹೋದರು, ಮಿಕ್ಸಿ ಎಲ್ಲ ಉಪಯೋಗ ಮಾಡಲಿಕ್ಕೆ. ಆ ಮಿಕ್ಸಿಯಲ್ಲಿ ಮಾಡಿದರೆ ಅದು ರುಚಿ ಬರುವುದಿಲ್ಲ, ಈ ಕಲ್ಲಿನಲ್ಲಿ ಮಾಡಿದಷ್ಟು ರುಚಿ ಬರುವುದಿಲ್ಲ. ನಾವು ಇವಾಗ ಪದಾರ್ಥಕ್ಕೆಲ್ಲ ಅರಿತೇವೆ, ಇದು ರುಚಿ ಹೋಗ್ತದೆ ಅದನ್ನು. ಇದರಲ್ಲಿ ಹಾಗೆಲ್ಲ ರುಚಿಯಾಗಿ ಸಿಗ್ತದೆ. ಹಾಗೆ ನಾವು ಇದನ್ನೊಂದು ಸಣ್ಣ ಇದರಲ್ಲಿ ಮಾಡುವ ಅಂತ ಒಂದು ಪ್ರಯತ್ನ ಮಾಡಿದ್ದಷ್ಟೇ. ಅಂದ್ರೆ ಮಿಕ್ಸಿಯಲ್ಲಿ ಮಾಡಿದ್ರೆ 10 ನಿಮಿಷದಲ್ಲಿ ಆಗ್ತದೆ. ನಮ್ಮ ಮಾಡಿದ ಇದುಂಟಲ್ಲ ಪದಾರ್ಥ, ಅದು ಅಂದ್ರೆ ಆ ಬಿಸಿಯಾಗಿ ಆ ಟೇಸ್ಟ್ ನಿಮ್ಗೆ ಸಿಗಲ್ಲ. ಇದ್ರಲ್ಲಿ 20 ನಿಮಿಷ ಆಗಿದೆ, 20 ಅರ್ಧ ಗಂಟೆ ಆಗ್ಲಿ, ಆದ್ರೆ ನಿಮ್ಗೆ ರುಚಿ ಸಿಗುತ್ತಲ್ಲ, ಸೇಮ್ ಟೇಸ್ಟ್. ಓಕೆ. ಆರೋಗ್ಯ ಕೂಡ ಇದೆ, ಕೈಯಲ್ಲಿ ಟೇಸ್ಟೇ ಇರ್ತದೆ. ಹಾಗಾಗಿ ಆದ್ರೆ ನಮ್ಮ ಮನೆಯಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಓಕೆ. ಫಸ್ಟ್ ಉಪಯೋಗ ಮಾಡಿ ಮತ್ತೆ ಈ ಫೀಲ್ಡ್ ನೋಡಿ ನಾವು ಟೆಸ್ಟ್ ಮಾಡಿ ಯೂಸ್ ಮಾಡಿ ಟೆಸ್ಟ್ ಮಾಡಿ ಈ ಫೀಲ್ಡ್. ಓಕೆ ಓಕೆ ಓಕೆ. ಈ ಫೀಲ್ಡ್ ಅಲ್ಲಿ ನಿಮಗೆ ಇಷ್ಟು ವರ್ಷಗಳ ಜರ್ನಿ ಇದೆ, ಹೇಗೆ ಜನಗಳ ಸಹಕಾರ ಇತ್ತು ಅಂತ? ಜನಗಳ ಸಹಕಾರದಿಂದಲೇ ನಾನು ಇವಾಗ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಅದು ಓಕೆ. ಎಲ್ಲ ಜನಗಳು ನಮಗೆ ಎಲ್ಲ ಜಾತಿಯವರು. ಸಾಧಾರಣ ಇವಾಗ ನನ್ನ ಹೆಸರು ಹೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ. ಓಂ ಶಿವ ಅಂತ ಹೇಳಿದರೆ ಓಂ ಶಿವದವ್ರು ಬಂದರು, ಎಲ್ಲಿ ಹೋದ್ರು ಬರುವುದು ಓಂ ಶಿವ. ಕರೆಕ್ಟ್. ನನ್ನ ವಿಠಲ್ರಿ ಅಂತ ಯಾರು ಕರೆಯೋದಿಲ್ಲ. ಆದ್ದರಿಂದ ನಮಗೆ ಒಳ್ಳೆ ಇವಾಗಲುಂಟು. ಇವಾಗಲೂ ಬೆಳಿಗ್ಗೆ ಒಬ್ಬರು ಕೇಳಿದರು, ಟ್ರೈನರ್ ಮಾಡ್ತಿದ್ದೀರಾ? ಇಲ್ಲ, ನನಗೆ ನಾನು ಮಾಡೋದಿಲ್ಲ ಅದಲ್ಲೇ. ಹಾಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ. ಈ ಜನಗಳ ಪ್ರೋತ್ಸಾಹದಿಂದಲೇ ಮಕ್ಕಳಿಗೆ ವಿದ್ಯಾಭ್ಯಾಸ, ಮನೆ, ಜಾಗ ಎಲ್ಲ ಮಾಡಿದೆ ನಾನು, ಏನು ತೊಂದರೆ ಆಗಿಲ್ಲ. ಓಕೆ. ಅದನ್ನು ತೆಗೆದುಕೊಂಡು ಹೋಗಿರೋವರಿಗೂ ಕೂಡ ತೊಂದರೆ ಆಗಿಲ್ಲ, ಆರೋಗ್ಯ ಸಿಕ್ಕಿದೆ ಅಲ್ವಾ? ಎಸ್ ಎಸ್ ಎಸ್. ಇವಾಗ ಕೇಳುವವರೆಲ್ಲ ನೀವೇ ಒಂದು ನಮಗೆ ಮಾಡಿಕೊಡಿ ಅಂತ ಒಂದು ಅನುಭವ ಹೇಳುವವರೇ ಇದ್ದಾರೆ ಅಲ್ವಾ? ಓಕೆ. ಸಣ್ಣ ಜೋಪಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ಅವರಿಗೂ ಆರೋಗ್ಯ ಸಿಕ್ಕಿದೆ, ಇವರಿಗೂ ಒಂದು ಜೀವನ ಸಿಕ್ಕಿದೆ. ಹಾಗಾಗಿ ಈ ಹಳೆಯ ಕಾಲದಿಂದ ಸಾಗಿ ಬಂದಿರುವಂತಹ ಆ ಒಂದು ಕಲೆ, ಅವರ ವಿದ್ಯೆ ಯಾವತ್ತೂ ಸ್ಟಾಪ್ ಆಗಬಾರ್ದು. ಇದು ಆರೋಗ್ಯದ ದೃಷ್ಟಿಯಿಂದಲೂ ಹೌದು. ಈ ಒಂದು ಏನು ವಿಷಯಗಳು ನಿಲ್ಲಬಾರ್ದು ಅಂತ ಹೇಳುವ ಕಾರಣದಿಂದ, ನಿಮ್ಮೆಲ್ಲ ಸಹಕಾರಗಳು ಬೇಕು ಅಂತ ಹೇಳುವ ಕಾರಣದಿಂದಲೇ ಇವಾಗದ ಕಾಲಕ್ಕೆ ಯಾವುದರ ಅವಶ್ಯಕತೆ ಇದೆ ಅದನ್ನೇ ಮಾಡಿ ನಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಎಲ್ಲೇ ಇದ್ರೂ ಕೂಡ ಕೈಗೆಟುಕುವಂತಹ ದರಕ್ಕೆ ಇವರು ಕೇಳಿದ್ರೆ ಕಳುಹಿಸಿ ಕೂಡ ಬೇಕಿದ್ರು ಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇವತ್ತು ಕಲ್ಲರ್ಪೆಯ ಕಲ್ಲಿನ ಕಥೆಯನ್ನ ಮೊದಲಿಗೆ ಕೇಳಿ ಇನ್ನು ಹೊಸದಾಗಿ ಈ ಮಾರ್ಕೆಟ್ಗೆ ಬಂದಿರುವಂತಹ ಪ್ರಾಡಕ್ಟ್ ಅನ್ನು ನಿಮಗೆ ಪರಿಚಯ ಮಾಡೋದಕ್ಕೇನೆ ಇಲ್ಲಿ ಬಂದಿರೋದು. ಸೊ ಭಗವಂತ ನಿಮಗೆ ಒಳ್ಳೆಯ ಆಯುಷ ಆರೋಗ್ಯ ಭಾಗ್ಯ ಕೊಡ್ಲಿ. ಜನರ ಜೊತೆಗೆ ಮೊದಲಿನಿಂದಲೂ ಸಂಪರ್ಕದಲ್ಲಿದ್ರಿ, ಇನ್ನೂ ಕೂಡ ಸಂಪರ್ಕ ಇರೋದಕ್ಕೆ ನಿಮ್ಮ ಮಕ್ಕಳು ಮುಂದೆ ಬಂದಿದ್ದಾರೆ. ಸೊ ಅವರೆಲ್ಲ ಒಂದು ಒಳ್ಳೆಯ ಉದ್ದೇಶ ಈಡೇರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಹಾಗಿದ್ರೆ ಇವರ ಪ್ರಾಡಕ್ಟ್ಗಳು ಹೇಗಿದೆ ಅನ್ನೋದನ್ನ, ಇವರ ಶಾಪ್ ಇದೆ ಕಲ್ಲರ್ಪೆಯಲ್ಲಿ, ಅಲ್ಲಿಗೆ ಹೋಗಿ ನೋಡುವ ಬನ್ನಿ. ಎಸ್, ಇಷ್ಟು ಹೊತ್ತು ಕಲ್ಲರ್ಪೆಯಲ್ಲಿ ತಯಾರಾಗ್ತಕ್ಕಂತಹ ಕಲ್ಲಿನ ರಹಸ್ಯವನ್ನ, ಕಡಿಯುವ ಕಲ್ಲಿನ ರಹಸ್ಯವನ್ನ, ಒಂದಷ್ಟು ಗ್ರೈಂಡರ್ಗಳು ಹೇಗೆ ತಯಾರಾಯಿತು ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದ್ವಿ. ಇನ್ನು ನಮ್ಮ ಜನಗಳಿಗೆ ಕಲ್ಲರ್ಪೆಯ ಕಲ್ಲಿನ ಅದರಲ್ಲಿ ಊಟದ ಸವಿಯನ್ನ ಸವಿಯುವಂತಹ ರುಚಿಯನ್ನು ಬಿಡೋದಕ್ಕೆ ಆಗೋದಿಲ್ಲ. ನಮಗೆ ಇವಾಗದ ಟ್ರೆಂಡಿಗೆ ಸರಿಯಾಗಿ ನಮಗೆ ಬೇಕು ಇಲ್ಲಿಯ ಕಲ್ಲಿನ ರುಚಿ ಅಥವಾ ಇದರಲ್ಲಿ ಕಡಿದಿರ್ತಕ್ಕಂತಹ ಆಹಾರದ ರುಚಿ ಅಂತ ಹೇಳಿದರೆ, ನಿಮಗೋಸ್ಕರನೇ ಇವತ್ತು ಓಂ ಶಿವ ಗ್ರೈಂಡ್ ಈಸಿ ಅಂತ ಹೇಳುವಂಥ ಸಂಸ್ಥೆ ಓಪನ್ ಆಗಿದೆ. ನಮ್ಮ ಕಲ್ಲರ್ಪೆಯಲ್ಲೇ ಇದೆ. ಆನ್ಲೈನ್ ಮೂಲಕವೂ ನೀವು ಇವರಿಗೆ ಕರೆಯನ್ನ ಮಾಡಿದರೆ ಕಳುಹಿಸಿ ಕೊಡ್ತಾರೆ. ಸೊ ಅದೆಲ್ಲದಕ್ಕೂ ಕೂಡ ಸಜ್ಜಾಗಿದೆ. ಇದೇ ಕಲ್ಲರ್ಪೆಯ ಕಲ್ಲನ್ನ ಕೊಯಮತ್ತೂರಿಗೆ ಕಳಿಸಿ ಅದರ ಡಿಸೈನ್ ಅನ್ನ ರೆಡಿ ಮಾಡಿ ನಂತರ ಗ್ರೈಂಡರ್ ಮೂಲಕ ನಿಮಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದರ ರೇಟ್ ಹೇಗೆ, ಆಫರ್ಗಳಿದೆಯಾ, ಇದನ್ನು ಹೇಗೆ ಸೇಲ್ ಮಾಡ್ತಾರೆ, ಎಲ್ಲವನ್ನ ಕೂಡ ಈ ಸಂಸ್ಥೆಯನ್ನ ನೋಡ್ಕೊಳ್ತಿರ್ತಕ್ಕಂಥ ಪವಿತ್ರಯ್ಯ ಅವರು ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದಾರೆ. ಹೇಳಿ ಪವಿತ್ರಣ್ಣ, ಏನೆಲ್ಲ ವಿಶೇಷತೆಗಳು? ಇದು 3 ಲೀಟರ್ ಇದು, ಅದು 2 ಲೀಟರ್. ಇದರಲ್ಲಿ 2 ಕಲರ್ಸ್ ಬರ್ತದೆ, ಒಂದು ಬ್ಲೂ, ಒಂದು ಚೆರಿ ರೆಡ್, ಆ ಕಲರ್ ಬರ್ತದೆ. ಅದರಲ್ಲಿ
2 ಲೀಟರ್ ಅಲ್ಲಿ ಒಂದು ಮಾತ್ರ ಪಿಂಕ್ ಮಾತ್ರ ಕಲರ್ ಬರ್ತದೆ. Okay. ಇನ್ನೊಂದು ಮಾಡೆಲ್ ಉಂಟು 2.5 ಲೀಟರ್, ಅದರಲ್ಲಿ ರೆಡ್ ಮತ್ತೆ ಬ್ಲೂ ಬರ್ತದೆ. ಓಕೆ. ಇದರ ಮೇನ್ ಎಂತಂದ್ರೆ ಈ ಕಲ್ಲು ಎಲ್ಲಿ ಕೊಡಲ್ಲ, ಈಗ ತೆಗೆದು ನಿಮಗೆ ತೆಗೆದು ತೊಳೆದು ಹಾಕಿ ಆಗ್ತದೆ. ಓಕೆ ಓಕೆ. ಇದು ಫಸ್ಟ್ 4 ಆಪ್ಷನ್ ಸಿಗ್ತದೆ ನಿಮ್ಗೆ. ಇದು ಗ್ರೈಂಡ್ಗೆ, ಓಕೆ. ಇದು ಗ್ರೈಂಡ್ ಮಾಡ್ಲಿಕ್ಕೆ ಓಕೆ ಮಾಡಿ ಇಷ್ಟೇ ಸಿಂಪಲ್ ಆಗಿ. ಬಹಳ ಈಸಿ ಇದನ್ನ ನಾವು ಅಲ್ವಾ ಅಷ್ಟೇ. ಸೆಟ್ ಮಾಡ್ಕೊಳ್ಳೋದಕ್ಕೆ. ಇದು ಒಂದರಲ್ಲಿ ಇವಾಗ ಇಷ್ಟು ಕೊಟ್ರಿ, ಇದು ಇದು ಕೂಡ ಸೇಮ್ ಇಷ್ಟೇ ಸಿಂಪಲ್. ಇದು ನಮ್ಮ ಕಾಯಿ ತುರಿಲಿ ಕಾಯಿ ಸುಲಿಕೆ ಅದರಲ್ಲಿ ಆಗ್ತದೆ. ಓಕೆ, ಓಕೆ ಓಕೆ, ಹಾ. ಆಯ್ತಾ. ಮತ್ತೆ ಇದು ಚಪಾತಿ ಮಾಡ್ಲಿಕ್ಕೆ ಇದ್ರೆ ಇಷ್ಟೇ ಸಿಂಪಲ್. ಅದಕ್ಕೆ ಹಿಟ್ಟು ಹಾಕುದು, ಸ್ವಲ್ಪ ನೀರಾಗಿ ಎಷ್ಟು ಬೇಕು ನೀರಾಗಿ ಉಂಡೆ ಮಾಡಿ ಕೊಡ್ತಾರೆ, ಮತ್ತೆ ಅದನ್ನು ಮಾಡಿ ಇದು ಮಾಡಿ. ಓಕೆ. ಇದು ಜ್ಯೂಸ್ ಮಾಡ್ಲಿಕ್ಕೆ, ಫ್ರೆಶ್ ಜ್ಯೂಸ್ ಮಾಡ್ಲಿಕ್ಕೆ ಇದ್ರೆ ಓಕೆ. ಅಷ್ಟೇ. ಒಂದು ಗ್ರೈಂಡರ್ ತಗೊಂಡ್ರೆ ಇಷ್ಟು ಆಪ್ಷನ್ಸ್ ನಾಲ್ಕು options ಕೊಡ್ತಾ ಇದ್ದೀರಿ. ಸೊ ರೇಟ್ ಎಲ್ಲ ಹೇಗಿದೆ ಇದರ ರೇಟ್? ಈಗ ಇದ್ದ ರೇಟ್ ಪ್ರಕಾರ 3 ಲೀಟರ್ಸ್ಗೆ 8600 ಉಂಟು. ಓಕೆ. 2.5ಗೆ 7900. Okay. 2 ಲೀಟರ್ಗೆ 7600. 600. ಈಗ ಮಾನ್ಸೂನ್ ಆಫರ್ ಕೊಡ್ತಿದ್ದೇವೆ. 1000 ಎಲ್ಲದಕ್ಕೆ ಡಿಸ್ಕೌಂಟ್ ಪ್ಲಸ್ 100 to 500 rupees ಲಕ್ಕಿ ಡ್ರಾ. ಅದ್ರ ಎಷ್ಟು ಸಿಗ್ತಾ ಅದು ಕೂಡ ಇದೆ. ಪ್ಲಸ್. ಓಕೆ ಓಕೆ. ಇಷ್ಟು ಆಫರ್ಸ್ ಗಳನ್ನ ಕೊಡ್ತಾ ಇದ್ದೀರಿ ನೋಡಿ. ಒಂದೇ ಇದರಲ್ಲಿ ಇಷ್ಟು ಆಪ್ಷನ್ಸ್ ಗಳಿದೆ, ಜೊತೆಗೆ ಇವಾಗ ಮಾನ್ಸೂನ್ ಆಫರ್ ಇದೆ, ಹಾಗೆ ಲಕ್ಕಿ ಡ್ರಾದ ಮೂಲಕವೂ ಕೂಡ ನಿಮಗೆ ಗೆಲ್ಲೋದಕ್ಕೆ ಅವಕಾಶಗಳಿದೆ. ಇದೆಲ್ಲವೂ ಕೂಡ ಓಂ ಶಿವ ಗ್ರೈಂಡ್ ಈಸಿಯಲ್ಲಿ ನಮಗೋಸ್ಕರ ಕೊಡ್ತಾ ಇರೋದು. ಅಂದ್ರೆ ಇದಕ್ಕೆ ಇದರದ್ದೇ ಆಗಿರುವಂತ ಇತಿಹಾಸಗಳಿರುವ ಕಾರಣದಿಂದ ನಾವು ಇಲ್ಲಿಂದ ಬಂದು ಬೇಕಾಗಿರುವಂತ ಗ್ರೈಂಡರ್ ಗಳನ್ನ ಪರ್ಚೇಸ್ ಮಾಡಿದ್ರೆ ನಮಗೆ ಆರೋಗ್ಯವು, ಅಧಿಕ ಲಾಭವು, ಹಾಗೆಯೇ ಒಂದಷ್ಟು ವರ್ಷಗಳ ಇತಿಹಾಸ ಹೊಂದಿರುವಂತ ಶಾಪ್ನಿಂದ ಅಥವಾ ಅದರ ಅನುಭವ ಇರುವವರಿಂದ ಪಡ್ಕೊಂಡಿದ್ದೇವೆ ಅಂತ ಹೇಳುವ ಖುಷಿ ಕೂಡ ನಮ್ಗಿದೆ. ನೀವು ನೇರವಾಗಿ ಶಾಪ್ಗೆ ಬರ್ಲಿಕ್ಕೆ ಆಗದಿದ್ರೆ ಆನ್ಲೈನ್ ಮೂಲಕ ಇವರು ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಅದರ ಮೂಲಕವೂ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೊಂದು ವಿಷಯ, ಈಗ ಮಿಕ್ಸಿಯಲ್ಲಿ 10 ನಿಮಿಷದಲ್ಲಿ ಗ್ರೈಂಡ್ ಆಗ್ತದೆ. ಇದು 10 ನಿಮಿಷ ಅಲ್ಲ, 20 ನಿಮಿಷ ತಗೊಳ್ತಾರೆ. ಆದ್ರ ಫುಡ್ ಅಲ್ಲಿ ಆ ಟೇಸ್ಟ್ ಫ್ಲೇವರ್ ಅನ್ನು ಕೊಡ್ತದೆ. ಓಕೆ. ಅಂದ್ರೆ ಈಗ ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ಹೀಟ್ ಆಗಿ ನಮ್ಗೆ ಆ ಫ್ಲೇವರ್ ಸಿಗಲ್ಲ, ಟೇಸ್ಟ್ ಸಿಗಲ್ಲ. ಇದ್ರಲ್ಲಿ ಟೈಮಿಂಗ್ಸ್ ಮಾತ್ರ ಒಂದು 10 ನಿಮಿಷ ಜಾಸ್ತಿ ಕೊಡ್ಬೋದು, ನಮ್ಗೆ ಫ್ಲೇವರ್ ಸೇಮ್. ನಾವು ಅಡಿಯೋಗಲ್ಲಿ 100% ನಾವು ಮನೆಯಲ್ಲಿ ಟೆಸ್ಟ್ ಮಾಡಿ 1 ವರ್ಷ ಟೆಸ್ಟ್ ಮಾಡಿ ಮತ್ತೆ ಇದನ್ನು ಎಸ್. ಓಕೆ. ಹಾಗಿದ್ರೆ ನಿಮ್ಮೊಂದು ಒಳ್ಳೆಯ ವಿಷಯ ಇದು. ಜನಗಳು ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಕೂಡ ಇವರ ಜೊತೆಗೆ ಇವತ್ತಲ್ಲ, ಸಾಕಷ್ಟು ಸಮಯದಿಂದ ಒಂದು ಫ್ರೆಂಡ್ಶಿಪ್ ಇರುವ ಕಾರಣದಿಂದ ಇವತ್ತು ಬಂದು ಭವಿತಾಣನ ಜೊತೆಗೆ ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಸ್ಟೋರಿಯನ್ನ ಮಾಡ್ತಾ ಇರೋದು. ನಿಮಗೂ ಕೂಡ ಗ್ರೈಂಡರ್ ಅನ್ನ ಪಡೆದುಕೊಂಡು, ಅಂದ್ರೆ ಇದಕ್ಕೆ ಜಾಸ್ತಿ ಸ್ಪೇಸ್ ಕೂಡ ಬೇಡ, ನಮಗೆ ಕಡಿಯುವ ಕಲ್ಲಿನಷ್ಟು ಸ್ಪೇಸು ಬೇಡ, ನಮ್ಮ ಮಿಕ್ಸಿ ಕೂಡ ಆಲ್ಮೋಸ್ಟ್ ಆಗಿ ಇಷ್ಟು ಬೇಕಾಗ್ತದೆ ಸ್ಪೇಸ್, ಅಷ್ಟರಲ್ಲಿ ಇದನ್ನು ಉಪಯೋಗ. ಯಾಕಂದ್ರೆ ಈಗ ಫ್ಯಾಮಿಲಿ ಎಲ್ಲ ಇದ್ರೆ ಮನೆ 4 ಜನ, ಹೌದಾ, ಮೊದಲೆಲ್ಲ ಮನೇಲಿ 10 ಜನ 20 ಜನ, ಆಗ ಗ್ರೈಂಡ್ ತಗೊಂಡು ಅದನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಇದು ಕ್ಲೋಸ್ ಮಾಡಲ್ ಇದ್ರು ತಂದೆ ಮತ್ತೆ ಅಣ್ಣ ಹೇಳಿದಕ್ಕೆ ಸಿಂಪಲ್ ಆಗಿ ಮಾಡು, ಹೇಗೆ ಈಗಿನ ಟ್ರೆಂಡ್ಗೆ ಹೇಗೆ ಬೇಕು ಹಾಗೆ ಮಾಡುವಂತ ಮಾಡಿದ್ರು. ಹಾಗೆ ಇದಕ್ಕೆಲ್ಲ ಸಹಕಾರ ಕೊಡ್ತಾರೆ ಅಂತ ಹೇಳುವಂತ ನಂಬಿಕೆ ನನಗಿದೆ. ಸೊ ನೀವೆಲ್ಲ ಕೂಡ ಇವರು ದೇಶ ವಿದೇಶಗಳಿಗೆ ಕೂಡ ಕಡಿಯುವ ಕಲ್ಲನ್ನ, ಗ್ರೈಂಡರ್ ಅನ್ನ ಕಳಿಸ್ಕೊಟ್ಟಿರುವಂತಹ ಇವರು ಇವಾಗ ಹೊಸದಾಗಿರುವಂತಹ ವಿಷಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ನಿಮಗೆ ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ ಸರ್. ಆ ಮಲಿಂಗೇಶ್ವರನ ಆಶೀರ್ವಾದದಿಂದ ಇನ್ನಷ್ಟು ಓಂ ಶಿವ ಅಂತ ಹೇಳುವಂತ ಗ್ರೈಂಡ್ ಈಸಿ ಸಂಸ್ಥೆ ಬೆಳಗ್ಲಿಂದ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ನಮಸ್ತೆ, ಒಳ್ಳೇದಾಗ್ಲಿ.